ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ ಅರಸನ ಕೋಟೆ ಬಿಟ್ಟು ಈ ಮನೆಗೆ ಹೊರಟು ನಿಂತಾಗ ಅವಳನ್ನ ತಡೆಯೋದಕ್ಕೆ ಪ್ರೀತು ಇದ್ದ. ಆದರೆ ಈ ಸಲ ಯಾರೂ ಇಲ್ಲ. ಮಾವ ಕೂಡ ಅಸಹಾಯಕರಾಗಿದ್ದಾರೆ. ಅಮ್ಮನೂ ಜನನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ಸಲ ಜನನ ತಡೆಯೋದಕ್ಕೆ ನಮ್ಗೆ ಆಗಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ನಮ್ಮ ಮಗಳು ನಮ್ಮಿಂದ ದೂರ ಹೋಗ್ತಾಳೆ ಯಜಮಾನ್ರೆ. ಅವಳನ್ನ ನಮ್ಮ ಜೊತೆ ಉಳಿಸ್ಕೊಳ್ಳೋದಕ್ಕಾಗದೇ ಇಲ್ವಾ? ಹುಟ್ಟಿದ ಕೂಡ್ಲೆ ನನ್ನ ಮಗುನ ಜನನಿ ಮಡ್ಲಿಗೆ ಹಾಕ್ದೆ. ಆ ಕ್ಷಣದಲ್ಲಿ ಜನನಿ ಒಳ್ಳೇದಕ್ಕೋಸ್ಕರ ಹಾಗೆ ಮಾಡ್ದೆ. ಮಗು ನನ್ನ ಕಣ್ ಮುಂದೆನೆ ಇರುತ್ತಲ್ಲ ಅನ್ನೋ ಭಾವನೆ ನನಗಿತ್ತು. ಮಗು ನನ್ನ ಅಮ್ಮ ಅಂತ ಕರೀತಾ ಇದ್ರು ಪರವಾಗಿಲ್ಲ. ದಿನ ಮಗು ನೋಡ್ತಾ ನೋಡ್ತಾ ಕಾಲ ಕಳಿಯೋಣ ಅಂತ ಅನ್ಕೊಂಡಿದ್ದೆ. ಇಷ್ಟು ವರ್ಷ ಹಾಗೆ ಇತ್ತು. ಆದ್ರೆ ಇನ್ ಮುಂದೆ ವಿದ್ಯಾಪುಟ್ಟಿ ನಮ್ ಜೊತೆ ಇರೋದಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಕೈ ಕಾಲಾಡ್ತಾ ಇಲ್ಲ ಯಜಮಾನ್ರೆ. ಪ್ರಾಣ ಹೋದಾಗ ಆಗ್ತಾ ಇದೆ ನೋಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ವಿದ್ಯಾಪುಟ್ಟಿ ಹೋಗೋದನ್ನ ತಡೀರಿ ಯಜಮಾನ್ರೆ. ಸಮಾಧಾನ ಮಾಡ್ಕೋಬಾರು. ಪುಟಾಣಿ ಅಮ್ಮನಾಗಿ ನಿನಗೆ ಎಷ್ಟು ನೋವಾಗ್ತಾ ಇದೆಯೋ ಅವಳಪ್ಪನಾಗಿ ನನಗೂ ಅಷ್ಟೇ ನೋವಾಗ್ತಾ ಇದೆ. ಪುಟಾಣಿನ ನಾವಿಲ್ಲೇ ಇರಿಸ್ಕೋಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ದಾರಿ ಇದೆ. ಏನ್ ಯಜಮಾನ್ರೆ ಅದು? ಆದ್ರೆ ನೀನ್ ನನ್ನ ತಡಿಬಾರ್ದು. ಪುಟಾಣಿ ನಮ್ಮ ಮಗಳು ಅನ್ನೋ ಸತ್ಯನ ಹೇಳೋದಲ್ಲ ತಾನೆ? ಮಮ್ಮಿ ನಂಗೆ ಪಾರುನು ಊಟ ತಿನ್ನಿಸ್ಲಿ. ತಿನ್ನಿಸಿ ತುಂಬಾ ದಿನ ಆಯ್ತು. ಅವರಿಬ್ರು ಯಾಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ? ಪಾರ್ವತಿ ಜನನಿ ಮಧ್ಯೆ ಏನೋ ಮನಸ್ತಾಪ ಇದೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಪುಟಾಣಿ ಅದ್ರ ಬಗ್ಗೆ ಅವಳು ತಿಳುವಳಿಕೆ ಹೇಳ್ತೀರಾ ಅಂದ್ರೆ ಹೋಗ್ಲಿ ಬಿಡಮ್ಮ ಅಂತಿದ್ದೀರಲ್ಲ ಅತ್ಯಮ್ಮ. ಪಾರು, ನಿಂಗೂ ನಂತರನೇ ದಾಸವಾಳ ಹೂವಂಡೆ ಇಷ್ಟ ಅಲ್ವಾ? ಹೌದು ಬಂಗಾರಿ. ಪಾರು, ನಂಗೆ ಹಲಸಿನ ಹಪ್ಪಳ ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.